ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ DMIT ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜಿಂಗ್ ಟೆಕ್ನಾಲಜಿ 2ನೇ ವರ್ಷದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಪ್ಯಾಥಾಲಜಿ ಸಬ್ಜೆಕ್ಟ್ ಇದೆ 50 ಮಾರ್ಕ್ಸಿಗೆ. ಅದರಲ್ಲಿರುವಂಥ ಒಂದು ಸಬ್ಜೆಕ್ಟ್ ಟಾಪಿಕ್ ನಮ್ಮದು ಹೈಪರ್ ಪ್ಲಾಸಿಯಾ. ಸೊ ಹೈಪರ್ ಪ್ಲಾಸಿಯಾ ಅಂದರೆ ಇನ್ನೊಂದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಬೇರೆ ನಿಮಗೆ ಟಾಪಿಕ್ಗಳ ವಿಡಿಯೋ ಬೇಕು ಅಂದರೂ ಕೂಡ ಈಗಾಗಲೇ ನಾನು ಅಪ್ಡೇಟ್ ಕೂಡ ಮಾಡ್ತಾ ಇದ್ದೀನಿ, ಹೋಗಿ ನೋಡ್ಕೊಳ್ಬೋದು. ಹೈಪರ್ಪ್ಲಾಸಿಯಾ ಡೆಫಿನೇಷನ್ ಏನು ಹೇಳುತ್ತೆ? ಹೈಪರ್ಪ್ಲಾಸಿಯಾ ಈಸ್ ಅನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಸೆಲ್ಸ್ ಇನ್ ಆ್ಯನ್ ಆರ್ಗನ್ ಆರ್ ಟಿಶ್ಯೂ. ಹೈಪರ್ಪ್ಲಾಸಿಯಾ ಅಂದರೆ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಸೆಲ್ಸ್ ಇನ್ ದ ಆರ್ಗನ್ಸ್ ಆರ್ ಟಿಶ್ಯೂ. ಒಂದು ಆರ್ಗನ್ ಒಳಗಡೆ, ಒಂದು ಟಿಶ್ಯೂ ಒಳಗಡೆ ಸೆಲ್ಸ್ಗಳ ನಂಬರ್ಗಳು ಜಾಸ್ತಿ ಆದರೆ, ಇನ್ಕ್ರೀಸ್ ಆಗ್ತಾ ಹೋದರೆ ಅದಕ್ಕೆ ನಾವು ಹೈಪರ್ಪ್ಲಾಸಿಯಾ ಅಂತ ಕರಿತೀವಿ. ಹೈಪರ್ಪ್ಲಾಸಿಯಾ ಇದರಲ್ಲಿ 2 ಹೈಪರ್ಪ್ಲಾಸಿಗಳು ಆಗ್ತವೆ. ಒಂದು ಫಿಸಿಕಲ್ ಹೈಪರ್ಪ್ಲಾಸಿಯಾ ಮತ್ತು ಇನ್ನೊಂದು ಪ್ಯಾಥೊಲಜಿಕಲ್ ಹೈಪರ್ಪ್ಲಾಸಿಯಾ. ಫಿಸಿಕಲ್ ಹೈಪರ್ಪ್ಲಾಸಿಯಾ ಅಂದರೆ ಇಟ್ ಈಸ್ ಅ ಹಾರ್ಮ್ಲೆಸ್, ಇದು ಒಂದು ಡೇಂಜರಸ್ ಅಲ್ಲ, ಹಾರ್ಮ್ಲೆಸ್ ಇರುತ್ತೆ. ಇಟ್ ಕ್ಯಾನ್ ಆಕರ್ಸ್ ಆ್ಯಟ್ ದ ಸ್ಪೆಸಿಫಿಕ್ ಪಾಯಿಂಟ್ ಆಫ್ ಇನ್ ಲೈಫ್. ಸೊ ನಮ್ಮ ಜೀವಿತಾವಧಿ ಒಳಗಡೆ ಯಾವಾಗಲಾದರೂ ಇದೇನಾಗ್ಬೋದು, ಕ್ರಿಯೇಟ್ ಆಗ್ಬೋದು. ಸಚ್ ಆ್ಯಸ್ ಅನ್ ಇನ್ ಕೇಸ್ ಆಫ್ ಪ್ರೆಗ್ನೆನ್ಸಿ ಇದು ಕೂಡ ಒಂದು ಹೈಪರ್ಪ್ಲಾಸಿಗೆ ಕಾರಣ ಆಗುತ್ತೆ. ಇಟ್ ಕ್ಯಾನ್ ಬಿ ಹಾರ್ಮೋನಲ್ ಆರ್ ದ ರಿಸಲ್ಟ್ ಇನ್ಕ್ರೀಸ್ ಇನ್ ದ ಸಿಕ್ರೇಷನ್ ಆಫ್ ಎನಿ ಹಾರ್ಮೋನ್ಸ್. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಪ್ರೆಗ್ನೆನ್ಸಿ ಕೂಡ ಏನಂದರೆ ಒಂದು ಹಾರ್ಮೋನಲ್ ಇನ್ಕ್ರೀಸ್ ಆಗೋದ್ರಿಂದ ಕೂಡ ಪ್ರೆಗ್ನೆನ್ಸಿ ಕೂಡ ಕನಸುಕೊಳ್ಳುತ್ತೆ. ಅದು ಏನಂದರೆ ಇದು ಡೇಂಜರಸ್ ಅಲ್ಲ. ಉದಾಹರಣೆ ಕೊಟ್ಟಿರುವಂಥದ್ದು. ಇನ್ನೊಂದು ಕೇಸಸಲ್ಲಿ ಪ್ಯಾಥೊಲಜಿಕಲ್ ಕಂಡೀಷನ್ಸ್ ಒಳಗಡೆ ಇಟ್ ಕ್ಯಾನ್ ಆಕರ್ಸ್ ಡ್ಯೂ ಟು ದ ಎಕ್ಸೆಸಿವ್ ಹಾರ್ಮೋನ್ ಸ್ಟಿಮ್ಯುಲೇಷನ್ ಆರ್ ಅದರ್ ಇಫೆಕ್ಟರ್ಸ್ ಸೆಲ್ಸ್ ಗ್ರೋತ್ ಇನ್ ಫ್ಯಾಕ್ಟರ್ಸ್. ಇದೇನಾಗ್ತದೆ ಅಂದರೆ ಎಕ್ಸೆಸ್ ಒಳಗಡೆ ಹಾರ್ಮೋನ್ ಸ್ಟಿಮ್ಯುಲೇಟ್ ಹುಟ್ಕೊಳ್ಬೋದು, ಪ್ರೊಡ್ಯೂಸ್ ಆಗ್ಬೋದು, ಅಥವಾ ಸೆಲ್ ಗ್ರೋತ್ ಕೂಡ ಇಲ್ಲಿ ಕಾಣಿಸ್ಕೊಳ್ಬೋದು. ದಿಸ್ ಕಂಡೀಷನ್ ಕ್ಯಾನ್ ಬಿ ಲಿಂಕ್ಡ್ ವಿತ್ ದ ಡಿಸೀಸ್ ಕ್ಯಾನ್ಸರ್. ಈ ಥರ ಆಗುವಂಥ ಒಂದು ಕಂಡೀಷನ್ಗೆ ನಾವು ಕ್ಯಾನ್ಸರ್ ಕಂಡೀಷನ್ ಕೂಡ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂದರೆ ಇದು ತುಂಬ ಡೇಂಜರಸ್. ಇದು ಯಾವುದು ಪ್ಯಾಥೊಲಜಿಕಲ್ ಕಂಡೀಷನ್ಸ್. ನೆಕ್ಸ್ಟ್ ದೇರ್ ಆರ್ ನ್ಯೂಮರಸ್ ಕೇಸಸ್, ಕಾಸಸ್ಗಳು ಇದು ಕಾಣಿಸ್ಕೊಳ್ತವೆ. ಯಾವೆಲ್ಲ ಕಾಸಸ್ಗಳು ಅಂತಂದರೆ, ಡಿಮ್ಯಾಂಡ್ ಆನ್ ದ ಇನ್ಕ್ರೀಸ್ ಇನ್ ಟಿಶ್ಯೂ ಟು ಕಂಪನ್ಸೇಟ್ ದ ಲಾಸ್ ಆಫ್ ಸೆಲ್ಸ್. ಎಕ್ಸಾಂಪಲ್ ಸ್ಕಿನ್ ವೂಂಡ್ ಹೀಲಿಂಗ್. ಇಲ್ಲಿ ಏನಾಗ್ಬೋದು ಅಂತಂದರೆ, ನಮ್ಮ ಒಂದು ಜೀವಿತಾವಧಿ ಒಳಗಡೆ ಸೊ ಟಿಶ್ಯೂಗಳಲ್ಲಿ ಕೂಡ ಬದಲಾವಣೆ ಆಗ್ಬೋದು, ಟಿಶ್ಯೂ ಇನ್ಕ್ರೀಸ್ ಆಗ್ಬೋದು, ಲಾಸ್ ಆಫ್ ಸೆಲ್ ಆಗ್ಬೋದು. ಉದಾಹರಣೆಗೆ ಇಲ್ಲಿ ಸ್ಕಿನ್ ಡಿಸೀಸ್ ಬರ್ಬೋದು, ಅಥವಾ ಒಂದು ಗಾಯಗಳಾದಾಗ, ಅಥವಾ ಕ್ರಾನಿಕ್ ಇನ್ಫ್ಲಮೇಷನ್ಗಳು ಆದಾಗ, ಹಾರ್ಮೋನ್ಸ್ದಲ್ಲಿ ಬ್ಯಾಲೆನ್ಸ್ ಆದಾಗ, ಗ್ರೋತ್ ಫ್ಯಾಕ್ಟರ್ಸ್ಗಳು ಚೇಂಜಸ್ ಆದಾಗ, ಟಿಶ್ಯೂಗಳಲ್ಲಿ ಡಿಸೀಸ್ಗಳು ಕಂಡಾಗ ಬಾಡಿ ಒಳಗಡೆ ಏನಾಗುತ್ತೆ ಅಂದರೆ ಈ ಥರದಂಥ ಒಂದು ಹೈಪರ್ಪ್ಲಾಸಿಯಾ ಕಾರಣ ಆಗಿರ್ಬೋದು ಅಂತ ಹೇಳ್ಬೋದು. ಸೊ ಈ ಒಂದು ಹೈಪರ್ಪ್ಲಾಸಿಯಾನ ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಾವು ಬ್ಲಡ್ ಟೆಸ್ಟ್ ಮಾಡ್ಕೊಳ್ಬೋದು, ಆಮೇಲೆ ಯೂರಿನ್ ಅನಲೈಸಿಸ್ ಮಾಡ್ಬೋದು, ಆಮೇಲೆ ಪ್ರೊಸ್ಟೇಟ್ ಸ್ಪೆಸಿಫಿಕ್ ಆ್ಯಂಟಿಜನ್ ಟೆಸ್ಟ್ಗಳನ್ನು ಮಾಡ್ಕೊಳ್ಬೋದು, ಬಯೋಪ್ಸಿ ಮುಖಾಂತರ ಮಾಡ್ಬೋದು, ಆಮೇಲೆ ಸಿಸ್ಟೋಸ್ಕೋಪಿ ಮುಖಾಂತರ ಕೂಡ ನಾವು ಟೆಸ್ಟ್ ಮಾಡ್ಬೋದು, ಅಥವಾ ಟ್ರಾನ್ಸ್ಕ್ರೇಟಲ್ ಅಲ್ಟ್ರಾಸೌಂಡ್ಗಳ ಮುಖಾಂತರ ನಾವು ಟೆಸ್ಟ್ಗಳನ್ನು ಮಾಡಿಕೊಂಡು ಇದನ್ನು ಪತ್ತೆ ಹಚ್ಬೋದು ಹೈಪರ್ಪ್ಲಾಸಿಯಾವನ್ನು. ಇದು ಅಬೌಟ್ ಹೈಪರ್ಪ್ಲಾಸಿಯಾ ಡೆಫಿನೇಷನ್ ಅಂದರೆ ಏನು ಅಂತ.